Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. I greet you all in the matchless name of Lord and Savior Jesus Christ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು. So glad and consider this as a privilege to share you from God's holy scriptures. ದೇವರ ಪವಿತ್ರ ವಾಕ್ಯದಿಂದ ಹಂಚಿಕೊಳ್ಳಲು ಲಭಿಸಿದಂತ ಈ ಸಮಯವನ್ನ ನನ್ನ ಭಾಗ್ಯವಾಗಿಯೂ ಆನಂದವಾಗಿಯೂ ನಾನು ಎಣಿಸುತ್ತೇನೆ. Today's devotional reading is from Luke chapter 24 verses 13 onwards. ಇಂದಿನ ಮನನಕ್ಕೋಸ್ಕರ ಓದಿಕೊಳ್ಳುವುದು ಲೂಕನ ಸುವಾರ್ತೆ 24ನೇ ಅಧ್ಯಾಯ ಅದರ 13ರಿಂದಿರುವಂತ ವಾಕ್ಯಗಳನ್ನ. Please turn with me to Luke chapter 24. ದಯವಾಗಿ ಲೂಕನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ಗಳನ್ನ ತೆರೆದುಕೊಳ್ಳಿ. As this is a devotional reading of the scripture, you must open your Bible, look into the text while we discuss. ನಾವು ಇದನ್ನ ಚರ್ಚೆ ಮಾಡುವಾಗ ನೀವು ದಯವಾಗಿ ಇದು ಒಂದು ಮನನದ ಓದುವಿಕೆ ಆಗಿರುವುದರಿಂದ ಬೈಬಲ್ನೊಳಗೆ ನೋಡಬೇಕು. Give all the glory be to the Father, the Son, and the Holy Spirit, our Lord. ಎಲ್ಲ ಮಹಿಮೆ ತಂದೆಯಾದ ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ಪವಿತ್ರಾತ್ಮನಿಗೂ ಸಲ್ಲಿಸುತ್ತೇವೆ. Luke chapter 24 is about one of the post-resurrection appearance of Jesus. ಲೂಕನ ಸುವಾರ್ತೆ 24ನೇ ಅಧ್ಯಾಯವು ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರದ ಪ್ರಕಟೀಕರಣಗಳಲ್ಲಿ ಒಂದಾಗಿದೆ. After the resurrection, Jesus appeared to the disciples over a period of 40 days. ಪುನರುತ್ಥಾನದ ನಂತರವಾಗಿ ಕೆಲವು 40 ದಿನಗಳವರೆಗೂ ಯೇಸು ಕ್ರಿಸ್ತನು ಶಿಷ್ಯರ ಒಟ್ಟಿಗೆ ಕಾಣಿಸಿಕೊಂಡನು. That is there in Acts chapter 1 verse 3. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಆ ಭಾಗವನ್ನ ನಾವು ಓದುತ್ತೇವೆ. That Jesus presented himself alive after his suffering by many convincing proof, appearing to them over a period of 40 days. ಅಲ್ಲಿ ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. Speaking things concerning the kingdom of God. ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನ ಹೇಳುತ್ತಾ ಇದ್ದನು. Kingdom of God was the central syllabus of Jesus' teaching. ದೇವರ ರಾಜ್ಯವು ಯೇಸು ಕ್ರಿಸ್ತನ ಸಂಗತಿಗಳ ಅಥವಾ ಉಪದೇಶದ ಕೇಂದ್ರ ಬಿಂದುವಾಗಿತ್ತು. Jesus continued his class of kingdom of God even after his resurrection. ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರವೂ ದೇವರ ರಾಜ್ಯದ ವಿಷಯವಾದ ಉಪದೇಶವನ್ನ ಯೇಸು ಕ್ರಿಸ್ತನು ಮಾಡುತ್ತಲೇ ಇದ್ದನು. Jesus appeared to them over a period of 40 days, different means and different locations. ಯೇಸು ಕ್ರಿಸ್ತನು ಅನೇಕ ವಿಧಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಸುಮಾರು 40 ದಿನಗಳು ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾ ಇದ್ದನು. More than 1 month. 40 days means more than 1 month. 40 ದಿನಗಳು ಅಂದರೆ 1 ತಿಂಗಳಿಗಿಂತಲೂ ಹೆಚ್ಚಿನ ದಿನಗಳು. See, one of such a resurrection appearances is described in Luke chapter 24. ಆ ರೀತಿಯಾದಂತ ಪುನರುತ್ಥಾನದ ನಂತರದ ಕಾಣಿಸಿಕೊಳ್ಳುವಿಕೆಯಲ್ಲಿ ಒಂದು ಘಟನೆಯನ್ನ ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ವಿವರಿಸಲ್ಪಟ್ಟಿದೆ. This story of two disciples going from Jerusalem to Emmaus is only in the Gospel of Luke. 2 ಶಿಷ್ಯರು ಯೆರೂಸಲೇಮಿನಿಂದ ಎಮ್ಮಾಹುಗೆ ಹೋಗುವಂತ ಘಟನೆಯ ವಿವರಣೆ ಕೇವಲ ಲೂಕನ ಸುವಾರ್ತೆಯಲ್ಲಿ ಮಾತ್ರ ಸಿಗುತ್ತದೆ. This is a unique story Luke telling us. ಇದೊಂದು ವಿಶೇಷವಾದಂತ ಘಟನೆಯಾಗಿದೆ ಲೂಕನು ಇಲ್ಲಿ ವಿವರಿಸ್ತಾ ಇರುವುದು. So chapter 24 verse 30 is like this. ಲೂಕನ ಸುವಾರ್ತೆ 24ರ 13 ಈ ರೀತಿಯಾಗಿದೆ. And behold, two of them were going that very day to a village named Emmaus, which was about 7 miles from Jerusalem. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ
that very day. ಅದೇ ದಿನದಲ್ಲಿ, That's about the resurrection day of Jesus. ಅದೇ ದಿನದಲ್ಲಿ ಅಂದರೆ ಯೇಸು ಕ್ರಿಸ್ತನ ಪುನರುತ್ಥಾನದ ದಿನ. Look to Luke chapter 24 verse 1. ಲೂಕನ ಸುವಾರ್ತೆ 1ನೇ ಅಧ್ಯಾಯ 24ನೇ ಅಧ್ಯಾಯದ 1ನೇ ವಾಕ್ಯವನ್ನ ನೋಡಿ. The first day of the week. ವಾರದ ಮೊದಲನೆಯ ದಿವಸದಲ್ಲಿ Women, they were going to the tomb of Jesus. ಯೇಸು ಕ್ರಿಸ್ತನ ಸಮಾಧಿಗೆ ಅವರು ಹೋಗುತ್ತಾ ಇದ್ದರು. Magdalene, Mary. Luke chapter 24 verse 10 says about the names of that one: Mary Magdalene, Joanna, Mary the mother of James, and other women with them they went to the tomb. They could not find the body of Jesus. 24ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಅಲ್ಲಿಗೆ ಹೋದಂತ ಸ್ತ್ರೀಯರ ಹೆಸರುಗಳು ಹೇಳಲ್ಪಟ್ಟಿದೆ. ಮಗ್ದಲದ ಮರಿಯಳು, ಯೋಹಾನಳು, ಯಾಕೋಬನ ತಾಯಿಯಾದ ಮರಿಯಳು ಇವರೇ. ಆದರೆ ಅವರು ಅಲ್ಲಿ ಹೋದಾಗ ಯೇಸುವಿನ ಶರೀರವು ಅವರಿಗೆ ಅಲ್ಲಿ ನೋಡಲು ಸಿಗಲಿಲ್ಲ. Before the woman reached the tomb, Jesus already raised from the dead. ಈ ಸ್ತ್ರೀಯರು ಆ ಸಮಾಧಿಗೆ ಹೋಗುವುದಕ್ಕಿಂತ ಮುಂಚೆಲೇ ಯೇಸು ಕ್ರಿಸ್ತನು ಅಲ್ಲಿ ಪುನರುತ್ಥಾನಗೊಂಡಿದ್ದನು. 24 verse 12 is like that Peter running to the tomb. 24:12 ಓದುವಾಗ ಪೇತ್ರನು ಸಮಾಧಿಗೆ ಓಡಿ ಹೋಗುತ್ತಿರುವುದನ್ನು ನೋಡುತ್ತೇವೆ. That very same day. ಅದೇ ದಿನದಲ್ಲಿ. So that it is like that same day, two of the disciples of Jesus were going from Jerusalem to a village named Emmaus. ಅದೇ ದಿನದಲ್ಲಿ ಈ ಯೇಸುವಿನ ಇಬ್ಬರು ಶಿಷ್ಯರು ಯೆರೂಸಲೇಮ್ ನಗರದಿಂದ ಎಮ್ಮಾವು ಎಂಬ ಹಳ್ಳಿಗೆ ಹೋಗುತ್ತಾ ಇದ್ದರು. Resurrection is a unique story that we read only in the New Testament. ಪುನರುತ್ಥಾನವು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಲಭಿಸುವಂತ ಒಂದು ವಿಶೇಷ ಘಟನೆಯಾಗಿದೆ. Jesus is the only one who is raised from the dead. ಯೇಸು ಕ್ರಿಸ್ತನು ಮಾತ್ರವೇ ಮರಣ ಹೊಂದಿದವರ ಮಧ್ಯದಿಂದ ಪುನರುತ್ಥಾನಗೊಂಡಂತ ವ್ಯಕ್ತಿ. All the other tombs are closed, but only one tomb is open in human history. That is the tomb of Jesus of Nazareth. ಮಾನವ ಇತಿಹಾಸದಲ್ಲಿ ಎಲ್ಲರ ಸಮಾಧಿಗಳು ಮುಚ್ಚಲ್ಪಟ್ಟಿವೆ, ಆದ್ರೆ ತೆರೆಯಲ್ಪಟ್ಟ ಒಂದೇ ಸಮಾಧಿ ಇದೆ, ಅದೇ ಯೇಸು ಕ್ರಿಸ್ತನ ಸಮಾಧಿ. So we need to give a close or pay close attention to the story of Jesus, because Jesus alone is raised from the dead. ಯೇಸು ಕ್ರಿಸ್ತನ ಈ ಘಟನೆಗೆ ನಾವು ಹೆಚ್ಚಾದಂತ ಧ್ಯಾನವನ್ನ ಕೊಡಬೇಕಾಗಿದೆ, ಏಕೆಂದರೆ ಯೇಸು ಕ್ರಿಸ್ತನು ಮಾತ್ರವೇ ಪುನರುತ್ಥಾನಗೊಂಡಂತ ವ್ಯಕ್ತಿಯಾಗಿದ್ದಾನೆ. The story of the resurrection is the story of hope, glory and life. ಯೇಸು ಕ್ರಿಸ್ತನ ಪುನರುತ್ಥಾನದ ಈ ಕಥೆಯು ನಮಗೆ ನಿರೀಕ್ಷೆಯನ್ನುಂಟು ಮಾಡುವಂತ, ನಮ್ಮ ಜೀವಿತದಲ್ಲಿ ಶಾಂತಿಯನ್ನ, ಆನಂದವನ್ನ ಉಂಟು ಮಾಡುವಂತ ಒಂದು ಕಥೆಯಾಗಿದೆ. The historical truth about the resurrection of Jesus Christ. ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಇರುವಂತ ಐತಿಹಾಸಿಕ ಪುರಾವೆಗಳು. In Romans chapter 1 verse 4, Paul discussed that the resurrection powerfully demonstrated that Jesus as the Son of God. ರೋಮಾಪುರದವರಿಗೆ ಬರೆದ ಪತ್ರಿಕೆ 1:4 ವಾಕ್ಯದಲ್ಲಿ ನೋಡುವಾಗ ಈ ರೀತಿಯಾಗಿ ಹೇಳಲ್ಪಟ್ಟಿದೆ: ಯೇಸು ಕ್ರಿಸ್ತನ ಪುನರುತ್ಥಾನದ ನಿಮಿತ್ತವಾಗಿ ಆತನು ದೇವಕುಮಾರನು ಎಂಬುದಾಗಿ ಅಲ್ಲಿ ಸಾಬೀತುಪಡಿಸಲಾಯಿತು. Jesus was the Son of God already. He was the Son of God. ಯೇಸು ಕ್ರಿಸ್ತನು ಆದಿಯಿಂದಲೇ ಆತನು ದೇವಕುಮಾರನಾಗಿದ್ದನು. But the resurrection of Jesus Christ was a powerful proof, a powerful witness about the person and identity of Jesus. ಆದರೆ ಯೇಸು ಕ್ರಿಸ್ತನ ಪುನರುತ್ಥಾನವು ಯೇಸು ಕ್ರಿಸ್ತನ ವ್ಯಕ್ತಿತ್ವಕ್ಕೂ ಯೇಸು ಕ್ರಿಸ್ತನ ದೇವಕುಮಾರನಾಗಿದ್ದಾನೆ ಎಂಬುದಕ್ಕೆ ಒಂದು ದೃಢವಾದಂತ ಸಾಕ್ಷ್ಯವಾಗಿತ್ತು. All the claims, the wonderful claims of Jesus now proved as true because of the resurrection of Jesus from the dead. ಯೇಸು ಕ್ರಿಸ್ತನು ತನ್ನ ಬಗ್ಗೆ ಹೇಳಿದ ಎಲ್ಲ ಮಾತುಗಳನ್ನ ಈ ಪುನರುತ್ಥಾನದ ಮೂಲಕವಾಗಿ ಅಲ್ಲಿ ಪ್ರಮಾಣೀಕರಿಸಲಾಗುತ್ತದೆ. Such claims like, I am the way, the truth and life, I and the Father are one, if anyone has seen me, has seen the Father. All such wonderful, unique claims of Jesus is attested or proved true by the virtue of the resurrection of Jesus from the dead.
ಯೇಸು ಕ್ರಿಸ್ತನು ತನ್ನ ಬಗ್ಗೆ ಹೇಳಿಕೊಂಡಂತ ಸತ್ಯವೂ ಮಾರ್ಗವೂ ಜೀವವೂ ನಾನೇ ಆಗಿದ್ದೇನೆ, ನನ್ನನ್ನು ನೋಡಿದವರು ತಂದೆಯನ್ನ ನೋಡಿದ್ದಾರೆ, ಈ ರೀತಿಯಾಗಿ ತನ್ನ ಬಗ್ಗೆ ಹೇಳಿದಂತ ಎಲ್ಲ ವಿಶೇಷವಾದಂತ ಹೇಳಿಕೆಗಳನ್ನ ರುಜುವಾತು ಪಡಿಸುವಂತ ಒಂದು ಘಟನೆಯಾಗಿತ್ತು ಪುನರುತ್ಥಾನ. The fragrance of the life everywhere. ಆ ಜೀವನದ ಆ ಸುಗಂಧ ಎಲ್ಲ ಕಡೆಯಲ್ಲಿಯೂ. The resurrection of Jesus is a historical truth. ಯೇಸು ಕ್ರಿಸ್ತನ ಪುನರುತ್ಥಾನವು ಐತಿಹಾಸಿಕವಾದಂತ ಒಂದು ಸತ್ಯವಾಗಿದೆ. 40 days Jesus appeared and Jesus communicated to the disciples. Jesus convinced the disciples and also Jesus commanded the disciples. 40 ದಿನಗಳು ಯೇಸು ಕ್ರಿಸ್ತನು ಶಿಷ್ಯನಿಗೆ ಕಾಣಿಸಿಕೊಂಡು ಪ್ರಮಾಣವನ್ನ ನೀಡಿ ಅವರಿಗೆ ರುಜುವಾತು ಪಡಿಸಿ ನಂತರವಾಗಿ ಅವರಿಗೆ ಆಜ್ಞೆಗಳನ್ನ ಹೇಳ್ತಿದ್ದಾನೆ. Two of the disciples of Jesus were going from city Jerusalem to a village named Emmaus. ಯೇಸುವಿನ ಇಬ್ಬರು ಶಿಷ್ಯರು ಯೆರೂಸಲೇಮ್ ನಗರದಿಂದ ಎಮ್ಮಾವು ಎಂಬ ಹಳ್ಳಿಗೆ ಹೋಗುತ್ತಾ ಇದ್ದಾರೆ. A journey from city to village. ನಗರದಿಂದ ಹಳ್ಳಿಯ ಕಡೆಗೆ ಒಂದು ಯಾತ್ರೆ. Two of the disciples of Jesus. ಯೇಸುವಿನ ಇಬ್ಬರು ಶಿಷ್ಯರು. 24:18, one is named as Cleophas. 24:18 ಒಬ್ಬ ಶಿಷ್ಯನ ಹೆಸರು ಕ್ಲೆಯೋಫನ್ ಎಂದು ಬರೆಯಲ್ಪಟ್ಟಿದೆ. The other one is not named. ಇನ್ನೊಬ್ಬ ಶಿಷ್ಯನ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿಲ್ಲ. Most probably it was an afternoon time because we see that the early morning events we saw Luke chapter 24 verse 1 onwards. Now when you come down to 28 and 29 of 24, they reaching the village in the almost by sunset. So most probably this was a journey happened during the afternoon time. 24:1 ನೋಡುವಾಗ ಅದು ಮುಂಜಾನೆಯ ಸಮಯವಾಗಿತ್ತು. 24:28 ಆ ಕ್ರಮಣ ಬರುವಾಗ ಅವರು ಎಮ್ಮಾವುಗೆ ತಲುಪಿದಾಗ ಸಂಜೆ ಆಗಿತ್ತು. ಹಾಗಾದ್ರೆ 28ರ ಈ ನಡೆಯುವಂತ ಘಟನೆಯು ಮಧ್ಯಾಹ್ನದ ನಂತರದ ಘಟನೆಯಾಗಿರಬೇಕು. 24:14 is like this. 24:14 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. They were talking with each other about all things which had taken place. ಸಂಭವಿಸಿದ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. About the story of the death of Jesus and also about the resurrection of Jesus. ಯೇಸು ಕ್ರಿಸ್ತನ ಮರಣದ ಬಗ್ಗೆಯೂ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆಯೂ ಚರ್ಚೆ ಮಾಡುತ್ತಿದ್ದರು. So then next verse, while they were talking and discussing, Jesus himself approached and began traveling with them. 15ನೇ ವಾಕ್ಯದಲ್ಲಿ ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. While they were walking and discussing, ಅವರು ನಡೆಯುತ್ತಾ ಚರ್ಚೆ ಮಾಡುತ್ತಿರುವಾಗಲೇ. That means I think that two disciples, they had a different views. They had some sort of different of understanding. Maybe probably in my imagination, they're walking, discussing, and sometimes stopping, and then again started walking. So they were discussing and debating things about the death and the resurrection of Jesus Christ. ನಾನು ಈ ರೀತಿಯಾಗಿ ಯೋಚಿಸುತ್ತೇನೆ, ಇವರಿಬ್ಬರು ಶಿಷ್ಯರಿಗೆ ಬೇರೆ ಬೇರೆ ದೃಷ್ಟಿಕೋನವಿತ್ತು, ಬೇರೆ ಬೇರೆ ಅರಿವಿಕೆ ಇತ್ತು. ಆದ ಕಾರಣ ಇವರು ಸ್ವಲ್ಪ ಸಮಯ ನಡೆಯುತ್ತಾ ಇದ್ದರು, ಚರ್ಚೆ ಮಾಡುತ್ತಾ ಇದ್ದರು, ನಂತರ ನಿಂತುಕೊಳ್ತಾ ಇದ್ದರು, ನಂತರವಾಗಿ ಮತ್ತೆ ಚರ್ಚೆ ಮಾಡುತ್ತಾ ತರ್ಕ ಮಾಡುತ್ತಾ ಈ ರೀತಿಯಾಗಿ ಮುಂದೆ ನಡೆಯುತ್ತಾ ಇದ್ದರು. Jesus himself approached and began traveling with them. ಯೇಸು ಕ್ರಿಸ್ತನು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ನಡೆಯಲು ಶುರು ಮಾಡಿದನು. Now 3 travelers. ಈಗ 3 ಯಾತ್ರಿಕರಿದ್ದಾರೆ. 2 of them were like us in this same body, but the third one is now the resurrected Jesus was walking with them. ಇಬ್ಬರು ಶಿಷ್ಯರು ನಮ್ಮ ತರದಲ್ಲಿರುವಂತ ಸಾಧಾರಣ ಶರೀರದಲ್ಲಿರುವಂತವರು, ಆದರೆ 3ನೇ ವ್ಯಕ್ತಿಯಾದಂತ ಯೇಸು ಪುನರುತ್ಥಾನಗೊಂಡಂತ ಶರೀರದಲ್ಲಿರುವ ವ್ಯಕ್ತಿ. The resurrected Lord is now walking with the disciples.
ಇಲ್ಲಿ ಪುನರುತ್ಥಾನಗೊಂಡಂತಹ ಕರ್ತನು ಶಿಷ್ಯರ ಜೊತೆಯಲ್ಲಿ ನಡೆಯುತ್ತಾ ಇದ್ದಾನೆ. What comes to my mind is about the book of Daniel, and 3 young boys were thrown into the fire, and Nebuchadnezzar the king telling that now 3 were put into the fire, now there's a 4th one walking with them in the fire. ಸೊ ನನ್ನ ಮನಸ್ಸಿಗೆ ಬರುವಂತಹ ಘಟನೆ ಯಾವುದಂದ್ರೆ, ದಾನಿಯೇಲನ ಆ ಪುಸ್ತಕದಲ್ಲಿ ಹೇಳಲ್ಪಟ್ಟಿರುವಂತಹ ಆ 3 ಯುವಕರು ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೆಬೂಕದ್ನೆಚ್ಚರ್ ಅವರನ್ನ ಬೆಂಕಿಯಲ್ಲಿ ಹಾಕಿದಾಗ ಅವರ ಮಧ್ಯದಲ್ಲಿ 4ನೇಯವನಾಗಿ ನಡೆದಂತ ವ್ಯಕ್ತಿಯ ಆ ಘಟನೆ ನನ್ನ ಮನಸ್ಸಿಗೆ ಬರ್ತಾ ಇದೆ. The Nebuchadnezzar said the 4th one is different, he looks like a son of God. ಸೊ ನೆಬೂಕದ್ನೆಚ್ಚರ್ ಹೇಳ್ತಿದ್ದಾನೆ, ಆ 4ನೇಯ ವ್ಯಕ್ತಿ ವ್ಯತ್ಯಸ್ತನಾಗಿದ್ದಾನೆ, ಆತನು ದೇವಕುಮಾರನ ರೀತಿಯ ಮನುಷ್ಯಕುಮಾರನ ರೀತಿಯಲ್ಲಿ ಕಾಣಲ್ಪಡ್ತಿದ್ದಾನೆ. Now the 2 of the disciples walking from Jerusalem to Emmaus, now Jesus, the resurrected Jesus, also walking with them. ಇಲ್ಲಿ 2 ಶಿಷ್ಯರು ಯೆರೂಸಲೇಮಿನಿಂದ ಎಮ್ಮಾವಿನ ಕಡೆಗೆ ನಡೆಯುತ್ತಾ ಇದ್ದಾರೆ. ಆಗ ಪುನರುತ್ಥಾನಗೊಂಡಂತ ಯೇಸು ಕೂಡ ಈ ಶಿಷ್ಯರ ಜೊತೆಯಲ್ಲಿ ನಡೆಯುತ್ತಾ ಇದ್ದಾನೆ. So I titled this short devotion like on the road to Emmaus with the Lord Jesus. ನಾನು ಈ ಘಟನೆಗೆ ಒಂದು ಶೀರ್ಷಕವನ್ನ ಈ ರೀತಿಯಾಗಿ ಕೊಟ್ಟಿದ್ದೇನೆ, ತಲೆಕಟ್ಟನ ಈ ರೀತಿಯಾಗಿ ಕೊಟ್ಟಿದ್ದೇನೆ, ಆ ಎಮ್ಮಾವಿನ ರಸ್ತೆಯಲ್ಲಿ ಮಾರ್ಗದಲ್ಲಿ ಪುನರುತ್ಥಾನಗೊಂಡ ಯೇಸುವಿನೊಟ್ಟಿಗೆ. Jesus is God, Emmanuel. God is with us. That now the Lord walking with the 2 disciples, Emmanuel, God with them. ಯೇಸು ಕ್ರಿಸ್ತನು ಅಂದ್ರೆ ಇಮ್ಮಾನುವೇಲ್ನು, ದೇವರು ನಮ್ಮೊಟ್ಟಿಗೆ ಎಂಬ ಅರ್ಥವುಳ್ಳಂತ ಯೇಸು ಕ್ರಿಸ್ತನು ಈಗ ಶಿಷ್ಯರೊಟ್ಟಿಗೆ, ಶಿಷ್ಯರ ಮಾರ್ಗದಲ್ಲಿ ಆ ಶಿಷ್ಯರೊಟ್ಟಿಗೆ ನಡೆಯುತ್ತಿದ್ದಾನೆ. So next verse is like this: their eyes were kept closed from recognizing Jesus. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ, ಅವರ ಕಣ್ಣು ಕಟ್ಟಿದ ಹಾಗಾಯಿತು. So now ask a question: why their eyes were blinded? ನಾನು ಇಲ್ಲೊಂದು ಪ್ರಶ್ನೆಯನ್ನು ಕೇಳ್ತೇನೆ, ಅವರ ಕಣ್ಣು ಕಟ್ಟಿದ ಹಾಗೆ ಏಕೆ ಆಯಿತು? See, they were walking to the village and they were seeing the road and other stones and trees, otherwise it was not possible for them to walk. So it was like a partial blindness. They kept from recognizing the 3rd traveler, the Lord Jesus. ಇಲ್ಲಿ ನೋಡುವಾಗ ಅವರು ಎಮ್ಮಾವಿನ ಕಡೆಗೆ ನಡೆಯುತ್ತಿದ್ದಾರೆ. ಅವರು ಮಾರ್ಗದ ಬದಿಯಲ್ಲಿರುವಂತ ಮರಗಳನ್ನ ಎಲ್ಲವನ್ನ ನೋಡುತ್ತಿದ್ದಾರೆ. ಇದನ್ನು ನೋಡದಿದ್ದರೆ ಅವರಿಗೆ ಮುಂದಕ್ಕೆ ಯಾತ್ರೆ ಮಾಡಲು ಸಾಧ್ಯವಾಗಲಿಲ್ಲ. ಆದ್ರೆ ಒಂದು ಅಂಶಿಕವಾದಂತ ಒಂದು ಕುರುಡುತನ ಅಂತ ಪುನರುತ್ಥಾನಗೊಂಡಂತ ಕರ್ತನನ್ನು ಮಾತ್ರ ಅವರಿಗೆ ನೋಡಲು ಸಾಧ್ಯವಾಗುತ್ತಿಲ್ಲ. Why their eyes were blinded? ಅವರ ಕಣ್ಣುಗಳು ಯಾಕೆ ಕಟ್ಟಲ್ಪಟ್ಟಿದ್ದವು? Lord is not a Lord of magic. It is not a magic. There must be a purpose for their blinding of the eyes. ನಮ್ಮ ಕರ್ತನು ಜಾದುವನ್ನ ಮಾಡುವಂತ ದೇವರಲ್ಲ, ಪರಂತು ಅವರ ಕಣ್ಣುಗಳು ಕಟ್ಟಿರುವುದಕ್ಕೆ ಒಂದು ಉದ್ದೇಶವಿತ್ತು. We will come back to this question and answer later when the devotional reading is going on. ನಾವು ಈ ಪ್ರಶ್ನೆಗೆ ಮರಳಿ ಬರುತ್ತೇವೆ. ಈ ಮನನ ಮುಂದೆ ಸಾಗಿದಂತೆ ನಾವು ಹಿಂದೆ ಬಂದು ಇದನ್ನ ಮತ್ತೊಂದು ಬಾರಿ ಚಿಂತಿಸುತ್ತೇವೆ. Then Jesus, next verse, 17th verse is like that. What are these things that you're discussing on the way? 17ನೇ ವಾಕ್ಯದಲ್ಲಿ, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು? They stood still looking sad. ಅವರು ಇದನ್ನ ಕೇಳಲು ಅವರ ದುಃಖದ ಮುಖವುಳ್ಳವರಾಗಿ ನಿಂತರು. This question stopped their journey. ಈ ಪ್ರಶ್ನೆಯು ಅವರ ಯಾತ್ರೆಯನ್ನ ನಿಲ್ಲಿಸಿತು. Luke writes, they looked very sad. ಲೂಕನು ಈ ರೀತಿಯಾಗಿ ಇಲ್ಲಿ ಬರೆಯಲ್ಪಟ್ಟಿದ್ದಾನೆ, ಅವರ ದುಃಖದ ಮುಖವುಳ್ಳವರಾಗಿ ನಿಂತರು. Next verse, one of them named Cleophas answered to Jesus, are you the only one visiting Jerusalem and unaware of these things which happened here in these days? 18ನೇ ವಾಕ್ಯದಲ್ಲಿ ಅವರಲ್ಲಿ ಕ್ಲಯೋಫನ್ ಎಂಬವನು ಆತನನ್ನ ಯೆರೂಸಲೇಮಿಗೆ ಬಂದ
ಪರಸ್ಥಳದವರೆಲ್ಲರಿಗೂ ಈ ದಿವಸದಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಿದನು. I hope your Bible is open to Luke chapter 24, and also you are looking to the text while we discuss. ನಾನು ನಂಬುತ್ತೇನೆ ನೀವು ಸತ್ಯವೇದವನ್ನ ತೆರೆದಿದ್ದೀರಿ. ಲೂಕನ 24ನೇ ಅಧ್ಯಾಯದಲ್ಲಿ ನಾವು ಓದುವಂತ ಅದೇ ಭಾಗವನ್ನ ನೀವು ನೋಡುತ್ತಾ ಇದ್ದೀರಿ. Now we also join the journey to Emmaus. ಈಗ ನಾವು ಸಹ ಆ ಎಮ್ಮಾವುವಿನ ಯಾತ್ರೆಯಲ್ಲಿ ನಾವು ಅವರ ಜೊತೆಗೆ ಸೇರಿದ್ದೇವೆ. So there Cleophas asked, are you the only one visiting Jerusalem these days and not knowing the things which already happened at Jerusalem? ಕ್ಲಯೋಫನ್ ಈ ರೀತಿಯಾಗಿ ಕೇಳ್ತಿದ್ದಾನೆ, ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರವೇ ಆ ಸಂಗತಿ ಗೊತ್ತಿಲ್ಲವೋ? You know, Jesus' death and resurrection happened during a festival time. ಆ ಯೇಸು ಕ್ರಿಸ್ತನ ಮರಣವು ಪುನರುತ್ಥಾನವು ಒಂದು ಹಬ್ಬದ ಸಮಯದಲ್ಲಿ ನಡೆಯುತ್ತದೆ. So a lot of people or Jews from different parts of the world, they used to come to Jerusalem to attend the festival. ಆ ಹಬ್ಬದ ಸಮಯದಲ್ಲಿ ಯಹೂದ್ಯರು ಪ್ರಪಂಚದ ನಾನಾ ಕಡೆಗಳಿಂದ ಯೆರೂಸಲೇಮಿಗೆ ಹಬ್ಬದಲ್ಲಿ ಭಾಗವಹಿಸಲು ಬರ್ತಾ ಇದ್ದರು. It was a big event in the city. Everybody came to know about this death of Jesus, and it was a talk of the town. Now Cleophas was amazed to hear that this one coming from somewhere but not knowing about the death of Jesus of Nazareth. ಯೇಸು ಕ್ರಿಸ್ತನ ಮರಣವು ಆ ನಗರಕ್ಕೆಲ್ಲ ಒಂದು ದೊಡ್ಡ ಘಟನೆ ಆಗಿತ್ತು. ನಗರದಲ್ಲಿ ಇರುವಂತ ಎಲ್ಲವರ ಒಂದು ಮಾತಿನ ಚರ್ಚೆಯ ವಿಷಯವಾಗಿತ್ತು. ಆದ ಕಾರಣ ಕ್ಲೆಯೋಫನು ಕೇಳುತ್ತಿದ್ದಾನೆ, ಪರಸ್ಥಳದವರಿಗೆಲ್ಲರಿಗೂ ಗೊತ್ತುಂಟು, ನಿನಗೆ ಮಾತ್ರ ಗೊತ್ತಿಲ್ಲವೋ? ನೀನು ಮಾತ್ರ ಪರಸ್ಥಳದಿಂದ ಬಂದವನೋ? See the word visiting Jerusalem and unaware of the things. ಅಲ್ಲಿ ಕೇಳ್ತಾ ಇದ್ದಾನೆ, ಪರಸ್ಥಳದವರಿಂದ ಬಂದು ಈ ಸಂಗತಿಗಳ ಬಗ್ಗೆ ಗೊತ್ತಿಲ್ಲದವನಾಗಿರ್ತೀಯೋ? The next verse, Jesus is asked them, what things? 19ನೇ ವಾಕ್ಯದಲ್ಲಿ ಯೇಸು ಕೇಳ್ತಿದ್ದಾನೆ, ಯಾವ ಸಂಗತಿಗಳು? The things about Jesus of Nazareth, who was a prophet, mighty in deed and word, in the sight of God and all the people. ನಜರೇತಿನವನಾದ ಯೇಸುವಿನ ಸಂಗತಿಗಳೇ, ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. See, they understand Jesus as a prophet. ಅವರು ಯೇಸುವಿನ ಬಗ್ಗೆ ಯಾವ ರೀತಿಯಾಗಿ ತಿಳುವಳಿಕೆ ಉಳ್ಳವರಾಗಿದ್ದರು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಯೇಸುವನ್ನು ಅವರು ಒಂದು ಪ್ರವಾದಿಯಾಗಿ ಕಾಣುತ್ತಿದ್ದರು. Mighty in deed and words. ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದವನು. The words and deeds of Jesus. ಯೇಸು ಕ್ರಿಸ್ತನ ವಾಕ್ಯಗಳು, ಯೇಸು ಕ್ರಿಸ್ತನ ಕೃತ್ಯಗಳು. We sense some sort of partial understanding or partial blindness here itself. They understood Jesus as a prophet, mighty in deeds and words. ಇಲ್ಲಿ ನಾವು ನೋಡುವಾಗ ಇದರಲ್ಲಿಯೂ ಒಂದು ಆಂಶಿಕವಾದಂತ ಕುರುಡುತನವನ್ನ ನೋಡುತ್ತೇವೆ. ಯೇಸುವನ್ನ ಇವರು ಮಾತ್ರ ಒಂದು ಪ್ರವಾದಿಯಾಗಿ ಮಾತ್ರ ಕಾಣುತ್ತಾ ಇದ್ದಾರೆ. They could not understand about the death of Jesus and also about the resurrection of Jesus Christ. ಯೇಸು ಕ್ರಿಸ್ತನ ಮರಣ ಹಾಗೂ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಇವರಿಗೆ ಅರಿವಿಲ್ಲ. They understood Jesus as a prophet. That's a right understanding, but that was also in a sense a limited understanding about the person of Jesus. ಯೇಸು ಕ್ರಿಸ್ತನು ಪ್ರವಾದಿಯಾಗಿದ್ದಾನೆ ಎಂಬುದಾಗಿ ತಿಳಿದಿದ್ದಾರೆ, ಅದು ಸರಿಯಾದ ತಿಳುವಳಿಕೆ. ಆದರೆ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಅವರಿಗೆ ಪೂರ್ಣವಾದಂತ ಅರಿವಿಕೆ ಇಲ್ಲ. Next verse is like this: the chief priests and our rulers delivered him to the sentenced death and they crucified him. 20ನೇ ವಾಕ್ಯದಲ್ಲಿ, ಆತನನ್ನ ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. So death and the death of Jesus Christ, but they couldn't understand the meaning and the purpose of the death of Jesus. ಯೇಸು ಕ್ರಿಸ್ತನ ಮರಣದ ಬಗ್ಗೆ ಇಲ್ಲಿ ಹೇಳಲ್ಪಟ್ಟಿದೆ. ಯೇಸು ಕ್ರಿಸ್ತನ ಮರಣದ ಅರ್ಥವೇನು, ಯೇಸು ಕ್ರಿಸ್ತನ ಮರಣದ ಉದ್ದೇಶವೇನೆಂಬುದು ಅವರಿಗೆ ತಿಳಿಯಲಿಲ್ಲ. So now we see that not only their outer eyes were partially closed, their inner eyes were also partially blind. ನಾವಿಲ್ಲಿ ನೋಡುವಾಗ ಅವರ ಬಾಹ್ಯ ಕಣ್ಣುಗಳು ಮಾತ್ರವಲ್ಲ, ಅವರ ಆಂತರಿಕ ಕಣ್ಣುಗಳು ಕೂಡ ಆಂಶಿಕವಾಗಿ ಕುರುಡಾಗಿವೆ.
this blindness in the Bible is not only physical in a sense, it is more pointing to the human understanding. ಈ ಕುರುಡುತನ ಆತನ ಭೌತಿಕ ಶರೀರಕ್ಕೆ ಮಾತ್ರವಲ್ಲ, ಅವರ ತಿಳುವಳಿಕೆಗೂ ಅರಿವಿಕೆಗೂ ಇದು ಸಂಬಂಧಪಟ್ಟದಾಗಿದೆ. The disciples had a partial understanding concern the person and the identity of Jesus in the Gospels. ಸುಸಮಾಚಾರದಲ್ಲಿ ಯೇಸು ಕ್ರಿಸ್ತನ ವ್ಯಕ್ತಿತ್ವ ಹಾಗೂ ಅವನ ಪರಿಚಯದ ಬಗ್ಗೆಯೂ ಅವರಿಗೆ ಅಂಶಿಕವಾದಂತ ಆ ಕುರುಡುತನವಿತ್ತು, ಅಂಶಿಕವಾಗಿಯೇ ತಿಳಿದುಕೊಂಡಿದ್ದರು. A full realization of the death of Jesus and the resurrection of Jesus came to the disciples after the resurrection and after the Pentecost. ಯೇಸು ಕ್ರಿಸ್ತನ ಮರಣ ಹಾಗೂ ಯೇಸು ಕ್ರಿಸ್ತನ ಪುನರುತ್ಥಾನದ ಪೂರ್ಣ ತಿಳುವಳಿಕೆ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ, ಆ ನಂತರ ಪೆಂತೆಕೋಸ್ತ ದಿನದ ನಂತರವೇ ಶಿಷ್ಯರಿಗೆ ಲಭಿಸಿತು. This side of the cross and that side of the cross. ಆ ಶಿಲುಬೆಯ ಈ ಬದಿಗೆ, ಅದೇನಂತಂದ್ರ ಶಿಲುಬೆಯ ಆ ಬದಿ. Now Luke is reflecting that partial blindness clearly in this passage. ಲೂಕನು ಇವರ ಆಂಶಿಕವಾದಂತ ಭಾಗಿಕವಾದಂತ ಕುರುಡುತನವನ್ನ ಇಲ್ಲಿ ಸ್ಪಷ್ಟವಾಗಿ ಬರೆಯುತ್ತಿದ್ದಾನೆ. See, next verse is like that. We were hoping that it was he who was going to redeem Israel. 21ನೇ ವಾಕ್ಯದಲ್ಲಿ, ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. They were Jews that time. They were waiting for the Messiah to come. ಯಹೂದ್ಯರು ಮೆಸಾಯನಿಗೋಸ್ಕರ, ಕ್ರಿಸ್ತನಿಗೋಸ್ಕರ ಅವರು ನಿರೀಕ್ಷಿಸಿಕೊಂಡಿದ್ದರು. They were waiting for a political or geographical liberation. ಅವರು ರಾಜಕೀಯವಾದಂತ ಅಥವಾ ಒಂದು ಭೌಗೋಳಿಕವಾದಂತ ಬಿಡುಗಡೆಯನ್ನ ನಿರೀಕ್ಷಿಸಿಕೊಂಡವರಾಗಿದ್ದರು. Overthrowing the Romans and establishing a literal kingdom in Palestine. ರೋಮಿಯ ಆ ಸಾಮ್ರಾಜ್ಯವನ್ನ ಕಿತ್ತೆಸೆದು ಯಹೂದ್ಯರ ರಾಜ್ಯವನ್ನ ವಾಸ್ತವಿಕವಾಗಿ ಸ್ಥಾಪಿಸುತ್ತಾನೆ ಎಂಬುದಾಗಿ. That is the redemption. It's not like we understand redemption now. They understood redemption of Israel. ಅವರು ಇಲ್ಲಿ ಇಸ್ರಾಯೇಲಿನ ಬಿಡುಗಡೆ, ನಾವು ಬಿಡುಗಡೆಯನ್ನ ನಿರೀಕ್ಷಿಸುವ ಪ್ರಕಾರವಲ್ಲ, ಅವರು ಇಸ್ರಾಯೇಲಿನ ಬಿಡುಗಡೆಯನ್ನ ನಿರೀಕ್ಷಿಸಿದರು. You know that when Jesus was going to Jerusalem upon a donkey, and they were all crying out, Hosanna, Hosanna. You know, that means, save us now. ಯೇಸು ಕ್ರಿಸ್ತನು ಕತ್ತೆ ಮರಿಯ ಮೇಲೆ ಯೆರೂಸಲೇಮಿಗೆ ಪ್ರವೇಶ ಮಾಡುವಾಗ ಅಲ್ಲಿ ಎಲ್ಲರೂ ಸೇರಿ ಬಂದು ಹೋಸನ್ನ ಹೋಸನ್ನ ಎಂಬುದಾಗಿ ಅಲ್ಲಿ ಕೂಗುವುದನ್ನು ನೋಡುತ್ತೇವೆ. ಹೋಸನ್ನ ಅಂದರೆ ನಮ್ಮನ್ನು ಈಗಲೇ ಬಿಡಿಸು ಎಂಬುದಾಗಿ. See, the two disciples of Jesus, James and John, they came to with a request to sit at the right and the left of Jesus, because they thought that now Jesus is going to be king, establishing the kingdom. So before others booking, they were actually booking the seat left side and right side. ಯೇಸು ಕ್ರಿಸ್ತನ ಇಬ್ಬರು ಶಿಷ್ಯರಾದಂತ ಯಾಕೋಬನು ಯೋಹಾನರು ಯೇಸುವಿನ ಬಳಿಗೆ ಬಂದು ಒಬ್ಬನಿಗೆ ಯೇಸುವಿನ ಬಲಗಡೆಯಲ್ಲಿಯೂ ಇನ್ನೊಬ್ಬನಿಗೆ ಯೇಸುವಿನ ಎಡಗಡೆಯಲ್ಲಿ ಕೂತುಕೊಳ್ಳುವುದಕ್ಕೋಸ್ಕರ ಅಧಿಕಾರವನ್ನ ಕೇಳುತ್ತಾರೆ. ಯಾಕೆಂದರೆ ಅವರು ಇದನ್ನೇ ತಿಳಿದುಕೊಂಡಿದ್ರು, ಯೇಸು ಕ್ರಿಸ್ತನ ಒಂದು ರಾಜ್ಯವನ್ನ ಸ್ಥಾಪಿಸುತ್ತಾನೆ, ಬೇರೊಬ್ಬರು ಬಂದು ಆ ಕುರ್ಸಿಗಳನ್ನ ರಿಸರ್ವ್ ಮಾಡುವುದಕ್ಕಿಂತ ಮುಂಚಿತವಾಗಿ ನಮಗೆ ಆ ಕುರ್ಸಿಗಳು ಬೇಕೆಂಬುದಾಗಿ. They were not seeing things properly. ಅವರು ಈ ಕಾರ್ಯಗಳನ್ನ ವ್ಯಕ್ತವಾಗಿ ನೋಡುತ್ತಾ ಇರಲಿಲ್ಲ. They had some sort of understanding. ಅವರಿಗೆ ಸ್ವಲ್ಪ ತಿಳುವಳಿಕೆ ಇತ್ತು. They understood Jesus as the Messiah. ಅವರು ಯೇಸು ಕ್ರಿಸ್ತನು ಕ್ರಿಸ್ತನಾಗಿದ್ದಾನೆ, ಮಸೀಯನಾಗಿದ್ದಾನೆ ಎಂಬ ಅರಿವಿಕೆ ಅವರಿಗಿತ್ತು. They had some sort of understanding. ಅವರಿಗೆ ಒಂದು ಹಂತದವರೆಗೆ ತಿಳುವಳಿಕೆ ಇತ್ತು. But their understanding was in a sense partial. ಆದರೆ ಅವರ ತಿಳುವಳಿಕೆ ಆಂಶಿಕವಾಗಿತ್ತು, ಭಾಗಿಕವಾದಂತದಾಗಿತ್ತು. See, that is continuing. Indeed, besides this, it is the third day since these things happened. ಇದು ಈ ಕಾರ್ಯಗಳು ನಡೆದು ಈ ಹೊತ್ತು ಮೂರನೆಯ ದಿನ. But some women among us amazed us
when they went to the tomb in the morning, they did not find his body. They came back and saying, we saw the visions of angels. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿದ್ದು ಆತನ ದೇಹವನ್ನ ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯ್ತಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳುತ್ತಾರಂತಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿದರು. And 24th is like this. Some of us, that means the story of Peter running to the tomb, and found exactly as the woman said, but him they did not see. 24ನೇ ವಾಕ್ಯದಲ್ಲಿ ಪೌಲ ಯೋಹಾನರ ಬಗ್ಗೆ ಹೇಳಿದೆ, ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು, ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು. Now they were not understanding the passion and death of Jesus, but also the resurrection was also confused them. Resurrection was also not they did not understand the resurrection also. ಇಲ್ಲಿ ಯೇಸು ಕ್ರಿಸ್ತನ ದುಃಖ ಹಾಗೂ ಯೇಸು ಕ್ರಿಸ್ತನ ಮರಣ ಮಾತ್ರ ಅವರಿಗೆ ತಿಳಿಯಲಿಲ್ಲ ಎಂಬುದಾಗಿ ಅಲ್ಲ, ಯೇಸು ಕ್ರಿಸ್ತನ ಪುನರುತ್ಥಾನವು ಅವರನ್ನ ದ್ವಂದ್ವತೆಗೆ ಒಳಪಡಿಸಿತು. Do you see the 25th verse, Jesus responding to their issues? 25ನೇ ವಾಕ್ಯದಲ್ಲಿ ದೇವರು ಅವರ ಆ ಸಮಸ್ಯೆಯ ಬಗ್ಗೆ ಅವರನ್ನ ಅಲ್ಲಿ ಒಳಪಡಿಸುತ್ತಿರುವುದನ್ನ ನೋಡುತ್ತೇವೆ. Oh foolish men, slow of heart to believe that all these prophets already spoken. ಎಲ್ಲಾ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆನ್ನವನ್ನ ನಂಬುವುದರಲ್ಲಿ ಮಂದ ಹೃದಯರೇ. So was it not necessary for the Messiah to suffer these things and enter his glory? ಕ್ರಿಸ್ತನು ಇಂಥ ಶ್ರಮಗಳನ್ನ ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಲ್ಲವೇ? So they understood certain things from the prophetical writings, but their understanding was partial, and they were waiting for the Messiah to come. They were waiting for the Messiah and glory, but the suffering of Jesus they could not grasp it. ಅವರು ಪ್ರವಾದಿಗಳ ಬರವಣಿಗೆಯಿಂದ ಕೆಲವು ಮಾತುಗಳನ್ನ, ಕೆಲವು ವಿಷಯಗಳನ್ನ ತಿಳಿದುಕೊಂಡಿದ್ರು. ಅವರು ಪುನರುತ್ಥಾನದ ಬಗ್ಗೆಯೂ ಕೆಲವೊಂದು ವಿಷಯಗಳನ್ನ ತಿಳಿದುಕೊಂಡಿದ್ರು. ಆದರೆ ಯೇಸು ಕ್ರಿಸ್ತನ ಶ್ರಮೆಗಳ ಬಗ್ಗೆ ಅವರಿಗೆ ಗೊತ್ತಿರಲಿಲ್ಲ. So the suffering and the glory of the Messiah, ಕ್ರಿಸ್ತನ ಶ್ರಮೆಗಳು, ಅದೇ ರೀತಿಯಾಗಿ ಕ್ರಿಸ್ತನ ಮಹಾಪದವಿ. They were waiting for the Messiah, someone like David coming to rule, majestic, glorious. That was their category of the Messiah, glory, splendor, and reigning and ruling like David. They had this category only, and they were waiting for such a Messiah. ಇವರಿಗೆ ಮಸಾಯನ ಬಗ್ಗೆ ಅಥವಾ ಕ್ರಿಸ್ತನ ಬಗ್ಗೆ ನಿರೀಕ್ಷೆ ಉಳ್ಳವರಾಗಿದ್ದರು. ಆದರೆ ದಾವೀದನ ರೂಪದಲ್ಲಿ ರಾಜ್ಯ ಮಾಡುವಂತ ಮಹಿಮೆಯೊಡನೆ, ಪ್ರಭಾವದೊಡನೆ, ಸಾಮರ್ಥ್ಯದೊಡನೆ ರಾಜ್ಯ ಮಾಡುವಂತ ಒಂದು ಮಸೀಯನ ಬಗ್ಗೆ ಅವರು ನಿರೀಕ್ಷಿಸಿಕೊಂಡಿದ್ದರು. So they could not grasp the meaning of the passion of Jesus. ಆದರೆ ಯೇಸು ಕ್ರಿಸ್ತನ ದುಃಖಗಳ ಅಥವಾ ಶ್ರಮೆಗಳ ಅರ್ಥವೇನು, ಅದರ ಉದ್ದೇಶವೇನನ್ನ ಅವರು ಅರ್ಥೈಸಿಕೊಳ್ಳಲಿಲ್ಲ. So Jesus is telling Messiah to suffer and enter his glory. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಕ್ರಿಸ್ತನು ಶ್ರಮೆಗಳನ್ನ ಅನುಭವಿಸಿ ಮಹಾಪದವಿಗೆ ಸೇರುವುದು. So 27th verse is very important. It is like this: then beginning with Moses and with all the prophets, Jesus explained or interpreted to them things concerning himself in all the scriptures. 27ನೇ ವಾಕ್ಯವು ಬಹಳ ಮುಖ್ಯವಾದದ್ದಾಗಿದೆ. ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನ ಅವರಿಗೆ ವಿವರಿಸಿದನು. So now Lord Jesus was walking with them and teaching them the Old Testament. ಕರ್ತನಾದ ಯೇಸು ಕ್ರಿಸ್ತನು ಈ ಶಿಷ್ಯರೊಟ್ಟಿಗೆ ನಡೆಯುತ್ತಾ ಹಳೆಯ ಒಡಂಬಡಿಕೆಯನ್ನ ಅವರಿಗೆ ಕಲಿಸುತ್ತಾ ಹೋಗುತ್ತಾ ಇದ್ದಾನೆ. What a glorious experience. The Lord himself was walking with them and explaining the scripture to them.
ಎಷ್ಟು ಮಹಿಮಾಮಯವಾದಂತ ಒಂದು ಅನುಭವವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಅವರೊಟ್ಟಿಗೆ ನಡೆಯುತ್ತಾ ಅವರಿಗೆ ಆ ವಚನಗಳನ್ನ ವಿವರಿಸಿ ಹೇಳುತ್ತಾ ಇದ್ದಾನೆ. See, the book of Moses, the prophetical books, and the other writings of the Old Testament. ಮೋಶೆಯ ಗ್ರಂಥಗಳು, ನಂತರವಾಗಿ ಪ್ರವಾದಿಗಳ ಗ್ರಂಥಗಳು, ಆ ಹಳೆ ಒಡಂಬಡಿಕೆಯ ಬಾಕಿ ಎಲ್ಲ ಪುಸ್ತಕಗಳು. So it's an exact division of the Old Testament, like Moses, prophets, and writings. ಹಳೆ ಒಡಂಬಡಿಕೆಯ 3 ವಿಭಜನೆಗಳು: ಮೋಶೆ, ಪ್ರವಾದಿಗಳು, ನಂತರವಾದಂತ ಬಾಕಿ ಬರವಣಿಗೆಗಳು. Jesus interpreter explained properly the scripture to them. ಯೇಸು ಕ್ರಿಸ್ತನು ಈ ವಾಕ್ಯಗಳನ್ನ ವಿವರಣೆಯಾಗಿ ಅಥವಾ ವ್ಯಾಖ್ಯಾನಿಸಿ ಅವರಿಗೆ ಕೊಟ್ಟನು. See, the syllabus was Christ in the Old Testament. You see that? Jesus explained things concerning himself from the Old Testament. So it was a Christ-centered explanation of the Old Testament passages. ಇಲ್ಲಿಯ ವಿಷಯವೇನೆಂದರೆ, ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಅಂದರೆ ಕ್ರಿಸ್ತನು ಕೇಂದ್ರಿತವಾದಂತ ಆ ವಚನ ಭಾಗಗಳನ್ನ ತೆಗೆದುಕೊಂಡು ಅದನ್ನ ವಿವರಿಸುತ್ತಾ ಇದ್ದಾನೆ. I think Jesus started with Genesis. ನಾನು ಇಲ್ಲಿ ನಂಬುತ್ತೇನೆ, ಯೇಸು ಕ್ರಿಸ್ತನು ಆದಿಕಾಂಡದಿಂದಲೇ ಶುರು ಮಾಡಿದನು. And coming to the story of Exodus. ನಂತರವಾಗಿ ವಿಮೋಚನೆ ಕಾಂಡದ ಅಲ್ಲಿ ಘಟನೆಗೆ ಬಂದನು. About the Passover lamb and of Exodus. ಅಲ್ಲಿರುವಂತ ಪಸ್ಕದ ಆ ಕುರಿಮರಿಯ ಬಗ್ಗೆ ಯೇಸು ಕ್ರಿಸ್ತನ. About Psalms 22 and Psalm 16. ಕೀರ್ತನೆಗಳು 22, ಕೀರ್ತನೆಗಳು 60. And about the passages from the book of Isaiah. ಯೆಶಾಯನ ಪುಸ್ತಕಗಳಿಂದಿರುವಂತಹ ಭಾಗಗಳು. And other passages from the Old Testament. ಹಳೆ ಒಡಂಬಡಿಕೆಯ ಇನ್ನು ಕೆಲವೊಂದು ಭಾಗಗಳನ್ನ ತೆಗೆದುಕೊಂಡು explain to them about himself. ಯೇಸು ಕ್ರಿಸ್ತನು ತನ್ನ ಬಗ್ಗೆ ಅವರಿಗೆ ವಿವರಿಸಿ ಕೊಟ್ಟನು. Next verse is like this, 28th verse. And they approached the village where they were going, and Jesus acted as though he was going further. 28ನೇ ವಾಕ್ಯ. ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನೂ ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು. Now a 7 miles journey comes to an end, almost 11 to 12 kilometers from Jerusalem to Emmaus. ಇಲ್ಲಿ 6 ರಿಂದ 7 ಮೈಲು ಅಂದರೆ 11 ರಿಂದ 12 ಕಿಲೋಮೀಟರ್ಗಳ ಯಾತ್ರೆ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. Almost the next verse is like this. They urged him saying, stay with us, for it is getting towards evening. ಆದರೆ ನಮ್ಮ ಸಂಗಡ ಇರು, ಸಂಜೆ ಆಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಬಲವಂತ ಮಾಡಿದರು. And the day is now nearly over. ಅವರು ಹೇಳಿದರು, ಹೊತ್ತು ಇಳಿಯುತ್ತಾ ಬಂದಿದೆ. So he went to stay with them. ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. Come and stay with us was their request. ಅವರು ಯೇಸು ಕ್ರಿಸ್ತನಲ್ಲಿ ಬೇಡಿಕೊಂಡರು, ನಮ್ಮೊಡನೆ ನಮ್ಮ ಸಂಗಡ ಇರು. Now Jesus went to their house. ಇಲ್ಲಿ ಯೇಸು ಕ್ರಿಸ್ತನು ಅವರ ಮನೆಗೆ ಹೋಗುತ್ತಾನೆ. When he had reclined at the table with them, ಯೇಸು ಕ್ರಿಸ್ತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ Jesus took the bread, blessed it, broke it, and gave it. ಯೇಸು ಕ್ರಿಸ್ತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟನು. A table fellowship of Jesus with them. ಯೇಸು ಕ್ರಿಸ್ತನೊಟ್ಟಿಗೆ ಒಂದು ಮೇಜಿನ ಸಹಭಾಗಿತ್ವ ಅವರಿಗೆ ಲಭಿಸುತ್ತಾ ಇದೆ. Eating together in a Jewish sense with a Jewish glass. It was a thing of a very close and intimate fellowship. ಯಹೂದ್ಯರ ಒಂದು ದೃಷ್ಟಿಕೋನದ ಪ್ರಕಾರ ಒಂದೇ ಕೂಟದಲ್ಲಿ ಕೂತು ಊಟ ಮಾಡುವುದು ಒಂದು ಸಂಗತಿ ಎಂದರೆ ಅತಿ ನಿಕಟವಾದಂತ ಒಂದು ಕೂಟ ಅಥವಾ ಸಹಭಾಗಿತ್ವವನ್ನ ತೋರಿಸುತ್ತದೆ. Eating together means we are one family. ಜೊತೆಯಾಗಿ ಊಟ ಮಾಡುವುದೆಂದರೆ ನಾವು ಒಂದೇ ಕುಟುಂಬದವರು ಎಂಬಂತ ಒಂದು ತಿಳುವಳಿಕೆ.
In the Gospels, we repeatedly read that Jesus going to different places and having fellowship with the people. ಸ್ಮಾರ್ತಗಳಲ್ಲಿ ನಾವು ಅನೇಕ ಕಡೆ ನೋಡುತ್ತೇವೆ, ಯೇಸು ಕ್ರಿಸ್ತನು ಅನೇಕ ಕಡೆಗಳಲ್ಲಿ ಹೋಗಿ ಅವರೊಟ್ಟಿಗೆ ಸಂಗತಿಗಳನ್ನ ಕೂಟಗಳನ್ನ ಆಚರಿಸುವುದು. So when Jesus spoke about the coming kingdom, he said that many will come from the east and the west, from north and the south. They will sit with Abraham, Isaac and Jacob at the table in the coming kingdom. So the coming kingdom is also explained, that fellowship is explained in terms of having food, eating together. ಯೇಸು ಕ್ರಿಸ್ತನು ಮುಂಬರುವ ರಾಜ್ಯದ ಬಗ್ಗೆ ಹೇಳಿದಾಗಲೂ ಅಲ್ಲಿ ಅನೇಕರು ದಕ್ಷಿಣದಿಂದಲೂ ಪಶ್ಚಿಮದಿಂದಲೂ ಉತ್ತರದಿಂದಲೂ ಪೂರ್ವದಿಂದಲೂ ಅಲ್ಲಿ ಅಬ್ರಹಾಮನ ಜೊತೆಯಲ್ಲಿ ಪಂಕ್ತಿಯಲ್ಲಿ ಅಬ್ರಹಾಮ ಯಾಕೋಬ ಜೊತೆಯಲ್ಲಿ ಪಂಕ್ತಿಯಲ್ಲಿ ಕೂರುವರು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ದೇವರ ರಾಜ್ಯವನ್ನ ಹೇಳಿದಾಗಲೂ ಅಲ್ಲಿಯೂ ಕೂಟವಾಗಿ ಕೂತು ಊಟ ಮಾಡುವುದನ್ನು ಹೇಳಿದ್ದಾರೆ. God is a God of fellowship. ನಮ್ಮ ದೇವರು ಕೂಟಗಳ ಅಥವಾ ಸಹಭಾಗಿತ್ವದ ದೇವರಾಗಿದ್ದಾನೆ. From Genesis to Revelation we read this God appearing and having fellowship with the human being, even coming to the house of Abraham and having a table fellowship in the house of Abraham, Genesis 18, and Jesus story, and at the end you see that God will dwell with his people. ನಾವು ಆದಿಕಾಂಡದಿಂದ ಪ್ರಕಟಣೆಯ ಪುಸ್ತಕದವರೆಗೆ ಓದುವಾಗ ಎಲ್ಲ ಕಡೆಯಲ್ಲಿ ನಾವು ನೋಡುತ್ತೇವೆ, ದೇವರು ನಮ್ಮ ಸಂಗಡ ಇರುವಂತಹ, ನಮಗೆ ಕೂಟವನ್ನ ನೀಡುವಂತಹ ಒಂದು ದೇವರಾಗಿದ್ದಾನೆ. ಅಬ್ರಹಾಮನ ಘಟನೆಯಲ್ಲಿ ನೋಡುವಾಗಲೂ ಅಬ್ರಹಾಮನ ಮನೆಯಲ್ಲಿಯೂ ಊಟಕ್ಕೆ ಕೂತುಕೊಂಡದನ್ನ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಅಂತಿಮ ದಿನದಲ್ಲಿಯೂ ಪ್ರಕಾಶಿತ ವಾಕ್ಯದಲ್ಲಿಯೂ ಇದೇ ಮಾತನ್ನ ನಾವು ನೋಡುತ್ತೇವೆ. So you see that now Jesus, Jesus had a style of, he took the bread and blessed it and broke it and gave. ಇಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನ ಒಂದು ಶೈಲಿ ಇತ್ತು. ಯೇಸು ಕ್ರಿಸ್ತನ ರೊಟ್ಟಿಯನ್ನ ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡಲಾಗಿ, a kind of echoing or a kind of the Lord's table, but it is not Lord's table, it's a fellowship. But there's a tone of we do it in the church, like blessing the bread and breaking and giving, but it is not Lord's Supper. It was a fellowship. ಇದು ಒಂದು ರೀತಿಯಾಗಿ ನೋಡಿದ್ರೆ ಕರ್ತನ ಮೇಜಿನಲ್ಲಿ ನಾವು ಮಾಡುವ ಪ್ರಕಾರ ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನ ಆಶೀರ್ವದಿಸಿ ಮುರಿಯುವುದು, ಇದು ಕರ್ತನ ಮೇಜಲ್ಲ, ಇದು ಕೇವಲ ಒಂದು ಕೂಟ ಮಾತ್ರ, ಒಂದು ಸಹಭಾಗಿತ್ವ ಮಾತ್ರವಾಗಿದೆ. Jews before the food, they thank God because God is the creator, and also God is the one who gives sunlight and the rain. So for the food is a gift from God, so actually they thank God for the food. ಯಹೂದ್ಯರು ಊಟ ಮಾಡುವುದಕ್ಕಿಂತ ಮುಂಚೆ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಇದ್ದರು. ಏಕೆಂದ್ರೆ ದೇವರು ಸೃಷ್ಟಿಕರ್ತನಾಗಿದ್ದಾನೆ. ಸೃಷ್ಟಿಕರ್ತನ ಮಾತ್ರವಲ್ಲ, ಮಳೆಯನ್ನ, ಸೂರ್ಯನ ಬೆಳಕನ್ನ ಎಲ್ಲವನ್ನ ಕೊಡುವಂಥದ್ದು ದೇವರಾಗಿದ್ದರಿಂದ ಅವರು ಊಟ ಮಾಡುವುದಕ್ಕಿಂತ ಮುಂಚೆ ಸ್ತೋತ್ರವನ್ನ ಸಲ್ಲಿಸುತ್ತಿದ್ದರು. A humble thankfulness, a humble thanks before God for the wonderful gift that God is giving us. ದೇವರು ಕೊಡುವಂತ ಎಲ್ಲ ಒಳ್ಳೆಯ ದಾನಗಳಿಗಾಗಿ ಒಂದು ವಿನಯಪೂರ್ವಕವಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತ ಒಂದು ಅವಸ್ಥೆ. Now look 31st verse. 31ನೇ ವಾಕ್ಯವನ್ನ ನೋಡೋಣ. Their eyes were opened and they recognized him and he vanished from their sight. ಅವರ ಕಣ್ಣುಗಳು ತೆರೆದವು, ಅವರು ಆತನ ಗುರುತನ್ನು ಹಿಡಿದರು, ಆತನ ಅವರ ಕಣ್ಣಿಗೆ ಮಾಯವಾದನು. Opening of the eyes and recognizing Jesus. ಅವರ ಕಣ್ಣುಗಳು ತೆರೆಯಲ್ಪಡುವುದು, ಅವರು ಯೇಸುವನ್ನ ಗುರುತು ಹಿಡಿದರು. Now see, the beginning of the journey, the closing of the eyes, the end of the journey, opening of the eyes. ಯಾತ್ರೆಯ ಆರಂಭದಲ್ಲಿ ಅವರ ಕಣ್ಣುಗಳು ಕಟ್ಟಲ್ಪಟ್ಟಿದ್ದವು, ಯಾತ್ರೆಯ ಕೊನೆಯಲ್ಲಿ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. Now you see, I already told you that this seeing is connected to understanding in the Bible. ಇಲ್ಲಿ ನೋಡುವಂಥದ್ದು, ಕಣ್ಣು ತೆರೆಯಲ್ಪಡುವಂಥದ್ದು ತಿಳುವಳಿಕೆಯ ಬಗ್ಗೆ ಅಥವಾ ಅರಿವಿನ ಬಗ್ಗೆ ಆ ಬೈಬಲ್ ನಲ್ಲಿ ಹೇಳಲ್ಪಟ್ಟಿದೆ. Now the eyes were opened and they recognized Jesus, and Jesus vanished from their sight. ಅವರ ಕಣ್ಣುಗಳು ತೆರೆಯಲ್ಪಟ್ಟವು, ಅವರು ಯೇಸುವಿನ ಗುರುತನ್ನ ಹಿಡಿದರು,
ತಕ್ಷಣವೇ ಯೇಸು ಅವರ ಕಣ್ಣಿಗೆ ಮಾಯವಾದನು. See that that opening of the eyes and closing of the eyes. ಇಲ್ಲಿ ಅವರ ಕಣ್ಣುಗಳು ತೆರೆಯಲ್ಪಡುವುದು, ಅವರ ಕಣ್ಣುಗಳು ಕಟ್ಟಲ್ಪಡುವುದು ಎರಡನ್ನೂ ನಾವು ನೋಡ್ತೇವೆ. Now the closing of the eyes and the opening of the eyes. ಇಲ್ಲಿ ಅವರ ಕಣ್ಣುಗಳು ಕಟ್ಟಲ್ಪಟ್ಟಿರುವುದು, ನಂತರ ಕಣ್ಣುಗಳು ತೆರೆಯಲ್ಪಟ್ಟಿರುವಂತಹ ಘಟನೆಗಳು. Do you remember the question which I asked at the beginning of our devotional journey? ಈ ಮನನವನ್ನ ಶುರು ಮಾಡುವಾಗ ನಾನು ಒಂದು ಪ್ರಶ್ನೆಯನ್ನ ಕೇಳಿದ್ದೆ, ಅದು ನಿಮಗೆ ನೆನಪಿದೆಯಾ? Why did Jesus blinded their eyes? ಯೇಸು ಕ್ರಿಸ್ತನು ಅವರ ಕಣ್ಣುಗಳನ್ನ ಯಾಕೆ ಕಟ್ಟಿದನು? Now what happened in between this closing of the eyes and opening of the eyes? ಇವರ ಕಣ್ಣುಗಳು ಕಟ್ಟಿದವು, ಇವರ ಕಣ್ಣುಗಳು ತೆರೆದವು. ಈ ಎರಡರ ಮಧ್ಯದಲ್ಲಿ ಏನು ಸಂಭವಿಸಿತು? That is the 27th verse. ಇದು 27ನೆಯ ವಾಕ್ಯದಲ್ಲಿದೆ. Jesus interpreted the scripture for them. ಯೇಸು ಕ್ರಿಸ್ತನು ವಾಕ್ಯಗಳನ್ನ ಅವರಿಗೆ ವಿವರಿಸಿ ಹೇಳಿದನು. It was a mobile Bible class, walking and teaching the scripture. ಇದು ಒಂದು ರೀತಿಯಾಗಿ ಮೊಬೈಲ್ ಅಂದರೆ ನಡೆದುಕೊಂಡೇ ಅವರಿಗೆ ಆ ಬೈಬಲ್ ಅನ್ನ ಕಲಿಸುವಂತ ಒಂದು ಬೈಬಲ್ ಕಾಲೇಜ್ ಆಗಿತ್ತು. They were partially understanding the story of Jesus. Now Jesus was walking with them, explaining the scripture to them. ಇಲ್ಲಿಯವರೆಗೂ ಅವರು ಯೇಸುವಿನ ಬಗ್ಗೆ ಆ ಕೆಲವೊಂದು ಮಾತುಗಳನ್ನು ಮಾತ್ರ ತಿಳಿದುಕೊಂಡಿದ್ರು. ಆದ್ರೆ ಈಗ ಯೇಸು ಕ್ರಿಸ್ತನು, ಪುನರುತ್ಥಾನಗೊಂಡಂತ ಯೇಸು ಕ್ರಿಸ್ತನು ಅವರೊಟ್ಟಿಗೆ ನಡೆದು ತನ್ನ ಬಗ್ಗೆ ವಿವರಿಸುತ್ತಾ ಇದ್ದಾನೆ. It is a very word-centered ministry of Jesus. ಇಲ್ಲಿ ಮುಖ್ಯವಾಗಿ ವಚನದಲ್ಲಿ ಆಧಾರಿತವಾದಂತ ಕೇಂದ್ರಿತವಾದಂತ ಒಂದು ಸೇವೆ. No, I told you that Jesus communicated and Jesus convinced the disciples. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಅವರೊಟ್ಟಿಗೆ ಮಾತನಾಡಿದನು, ಯೇಸು ಕ್ರಿಸ್ತನು ಅವರಿಗೆ ಒಂದು ಕಾರ್ಯವನ್ನ ನಿಯುಕ್ತಿಗೊಳಿಸಿದನು. See now, the thing is that, see, this opening of the eyes and closing of the eyes, you come to verse 45, you see that again another opening, and Jesus opened their minds to understand the scriptures. ಇಲ್ಲಿ ನಾವು ನೋಡುವಾಗ ಕಣ್ಣು ಕಟ್ಟಲ್ಪಡುವುದು, ಕಣ್ಣು ತೆರೆಯಲ್ಪಡುವುದು, ಈ ಭಾಗವನ್ನು ನೋಡುವಾಗ 45ನೆಯ ವಾಕ್ಯದಲ್ಲಿ ಬರುವಾಗ ಅಲ್ಲಿ ಆತನು ಅವರ ಬುದ್ಧಿಯನ್ನ ತೆರೆದನು ಎಂದು ಬರೆಯಲ್ಪಟ್ಟಿದೆ. See, we come to know more about God and his plans, more about Jesus and his glory. Everything the Holy Spirit is helping us through the scriptures. ನಾವು ಇಲ್ಲಿ ಯೇಸು ಕ್ರಿಸ್ತನ ವ್ಯಕ್ತಿತ್ವ, ಯೇಸು ಕ್ರಿಸ್ತನ ಕಾರ್ಯಗಳು, ಯೇಸು ಕ್ರಿಸ್ತನ ಮಹತ್ವ ಎಲ್ಲಗಳನ್ನ ಪರಿಶುದ್ಧಾತ್ಮನು ವಚನದ ಮೂಲಕವಾಗಿ ತಿಳಿಯಲ್ಪಡಿಸುವನಾಗಿದ್ದಾನೆ. Proper interpretation, proper understanding of the whole scripture is needed for a blessed Christian journey. ಒಂದು ಆಶೀರ್ವದಿಸಲ್ಪಟ್ಟಂತ ಕ್ರೈಸ್ತವ ಯಾತ್ರೆಗೋಸ್ಕರ ಆ ವಚನದ ಸತ್ಯವೇದದ ಪೂರ್ಣ ಸತ್ಯವೇದದ ಒಂದು ತಿಳುವಳಿಕೆ ಅತ್ಯಗತ್ಯವಾಗಿದೆ. You come to 2 Corinthians chapter 4 verse 4. 2ನೇ ಕೊರಿಂಥಿ 4ನೇ ಅಧ್ಯಾಯ ಅದರ 4ನೇ ವಾಕ್ಯವನ್ನು ಓದಿಕೊಳ್ಳೋಣ. No, Paul is writing this letter to the Corinthians and telling us like this: the God of this world has blinded the minds of the unbelieving people. ಪೌಲನು ಈ ಪತ್ರಿಕೆಯನ್ನ ಕೊರಿಂಥದವರಿಗೆ ಬರೀತಾ ಇದ್ದಾನೆ. ಇಲ್ಲಿ ಈ ರೀತಿ ಹೇಳಿದೆ, ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. They might not see the light of the gospel, the glory of Christ, which is the image of who is the image of God. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನ ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು. The God of this world, ಪ್ರಪಂಚದ ದೇವರು, Satan blinded not the eyes but the minds of the people of this world. ಈ ಪ್ರಪಂಚದ ದೇವರು ಅಂದರೆ ಶೈತಾನು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದನು. That they may not see the glory of Jesus, that they may not recognize the gospel of Jesus. ಅವರು ಯೇಸುವಿನ ಪ್ರಭಾವವನ್ನ ನೋಡಬಾರದು, ಸುಸಮಾಚಾರವನ್ನ ಅವರು ತಿಳಿದುಕೊಳ್ಳಬಾರದು ಎಂಬ ಉದ್ದೇಶದಿಂದ.
We are living in a blinded world. ನಾವು ಇಲ್ಲಿ ಒಂದು ಕುರುಡಾದಂತ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. Even when we share the gospel through the tracts or the preaching and house visiting, whatever may be, they are not seeing the glory of the gospel because they are already blinded by God of this world. ನಾವು ಸುವಾರ್ತೆಗಳನ್ನ ಸಾರುತ್ತೇವೆ, ಟ್ರಾಕ್ಟ್ಗಳನ್ನ ಕೊಡುತ್ತೇವೆ, ಮನೆ ಮನೆಗೆ ನಾವು ಭೇಟಿ ನೀಡುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ. ಅದನ್ನೆಲ್ಲ ಮಾಡಿದ್ರು ಅವರು ತಿಳಿದುಕೊಳ್ಳುವುದಿಲ್ಲ. ಯಾಕೆಂದರೆ ಈ ಪ್ರಪಂಚದ ದೇವರು ಅವರ ಕಣ್ಣುಗಳನ್ನ ಅವರ ಮನಸ್ಸುಗಳನ್ನ ಕುರುಡು ಮಾಡಿದ್ದಾನೆ. But by the grace of God, we were also like that. But now because of God's grace and mercy, because of God's word and the working of the Holy Spirit, now we see the glory of Christ. ನಾವು ಒಂದು ಸಮಯದಲ್ಲಿ ಇಂಥವರೇ ಆಗಿದ್ದೆವು. ಆದರೆ ದೇವರ ಕೃಪೆಯಿಂದ, ಪರಿಶುದ್ಧಾತ್ಮನ ಅದೇ ಸಮಯದಲ್ಲಿ ದೇವರ ವಚನದ ಕ್ರಿಯೆ ಮೂಲಕವಾಗಿ ನಾವು ಈಗ ದೇವರ ಮಹತ್ವವನ್ನ, ದೇವರ ಮಹಿಮೆಯನ್ನು ನೋಡುತ್ತಿದ್ದೇವೆ. You know how our story changed? ನಮ್ಮ ಕತೆ ಯಾವ ರೀತಿಯಾಗಿ ಬದಲಾಯಿತು ಗೊತ್ತಾ? 4:6 chapter 2 Corinthians chapter 4 verse 6. 2 ಕೊರಿಂಥ 4:6 ವಾಕ್ಯ. For God who set light shine out of darkness. ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು. He is the one who has shown in our hearts to give us the light of the knowledge of the glory of God in the face of Christ. ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. Where did God say, let there be light? ಬೆಳಕಾಗಲಿ ಎಂದು ದೇವರು ಎಲ್ಲಿ ಹೇಳಿದನು? It's in the story of Genesis. ಅದು ಆದಿಕಾಂಡದ ಆ ಕಥೆಯಲ್ಲಿ. It's a creation story. ಅಲ್ಲಿ ಸೃಷ್ಟಿ ಕಾರ್ಯದಲ್ಲಿ God said, let there be light. ಯೇಸು ದೇವರು ಅಲ್ಲಿ ಹೇಳಿದನು ಬೆಳಕಾಗಲಿ ಎಂದು. So the creator God, ಅಲ್ಲಿ ಸೃಷ್ಟಿಕರ್ತನಾದಂತ ದೇವರು, now the same God who caused the knowledge of the glory of God in the face of Christ. That means the knowledge of the glory of God in the face of Christ is the message of the gospel. The knowledge of the gospel to illuminate in our hearts, the same God intervened our story. There was darkness in our heart. Now the gospel of Jesus is the light. The same God who said, let there be light in creation, now intervened the story, and there was darkness in our heart. Now the gospel as light came into the darkness of our heart, and we started seeing the glory of Jesus. ಆದಿಯಲ್ಲಿ ಬೆಳಕಾಗಲಿ ಎಂದು ಹೇಳಿದಂತ ದೇವರೇ ಇಲ್ಲಿಯೂ ನಮ್ಮ ಕಥೆಯಲ್ಲಿಯೂ ಆತನೇ ಮಧ್ಯದಲ್ಲಿ ಬಂದು ನಮ್ಮ ಹೃದಯದಲ್ಲಿ ಕತ್ತಲೆಯೂ ಕವಿದುಕೊಂಡಿತ್ತು. ಅಲ್ಲಿ ದೇವರ ಆ ಪ್ರಭಾವ ಜ್ಞಾನವೆಂಬ ಪ್ರಕಾಶವು, ಅಂದರೆ ಕ್ರಿಸ್ತನ ಕುರಿತಾದಂತ ಸುವಾರ್ತೆಯು ನಮ್ಮ ಹೃದಯಗಳಲ್ಲಿ ಹೊಳೆಯಲಿ ಎಂದು ಹೇಳಿದಾಗ ಅಲ್ಲಿ ಬೆಳಕಾಗಿ ನಾವು ದೇವರ ಆ ಪ್ರಭಾವ ಜ್ಞಾನವನ್ನ ನೋಡುವಂತೆ ಅದು ಕಾರಣವಾಯಿತು. This is by the grace and the mercy of God. ಇದು ದೇವರ ಕೃಪೆ ಮತ್ತು ದೇವರ ಕರುಣೆ ನಿಮಿತ್ತವಾಗಿ ಮಾತ್ರವೇ. And this is the real great blessing that God has given us in Christ Jesus our Lord. ಇದೇ ದೇವರು ನಮಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಕೊಟ್ಟಿರುವಂತ ಸ್ಪಷ್ಟವಾದಂತ ಆಶೀರ್ವಾದವಾಗಿದೆ. We see the light of the gospel. Our names are written in the book of life. ನಾವು ಆ ಸುವಾರ್ತೆಯ ಬೆಳಕನ್ನು ನೋಡುತ್ತೇವೆ. ನಮ್ಮ ಹೆಸರು ಆ ಜೀವನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. We should thank and praise God for that, such a great blessing God has lavished on us. ಇಷ್ಟೊಂದು ದೊಡ್ಡದಾದಂತ ಆಶೀರ್ವಾದವನ್ನ ದೇವರು ನಮ್ಮ ಮೇಲೆ ಸುರಿಸಿದಕ್ಕಾಗಿ ಆತನಿಗೆ ಸ್ತೋತ್ರವನ್ನ ಹೇಳಬೇಕಾಗಿದೆ. Come to Luke chapter 31 again. ಲೂಕನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಮಗೆ ಮತ್ತೊಂದು ಆವರ್ತಿ ಬರೋಣ. Their eyes were opened, they recognized him, and Jesus disappeared. ಅವರ ಕಣ್ಣುಗಳು ತೆರೆಯಲ್ಪಟ್ಟವು, ಅವರು ಯೇಸುವನ್ನ ಗುರುತು ಹಿಡಿದನು, ಅವರ ಕಣ್ಣಿಗೆ ಆತನು ಮಾಯವಾದನು. Class is over. ಅಲ್ಲಿಯ ಅವರ ಕ್ಲಾಸ್ ಅಲ್ಲಿಗೆ ಸಮಾಪ್ತವಾಯಿತು. They were convinced on the basis of scripture. ಅವರಿಗೆ ವಚನದ ಆಧಾರದಲ್ಲಿಯೇ, ವಚನದ ಪ್ರಮಾಣದಲ್ಲಿಯೇ ಅವರಿಗೆ ಈ ತಿಳುವಳಿಕೆ ಉಂಟಾಯಿತು.
First he broke the word, then he broke the bread. ಮೊದಲು ಆತನು ವಾಕ್ಯಗಳನ್ನ ಮುರಿದುಕೊಟ್ಟನು, ನಂತರವಾಗಿ ರೊಟ್ಟಿಗಳನ್ನ ಮುರಿದುಕೊಟ್ಟನು. 31st verse and 32nd verse. 31ನೇ ವಾಕ್ಯ, 32ನೇ ವಾಕ್ಯ. They said to one another, were not our hearts burning within us while he was dividing the word? ಆಗ ಅವರು ಒಬ್ಬರಿಗೊಬ್ಬರು, ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ. See, they were confused, they were sad, they were fearful, they were running from Jerusalem. ಅವರು ದ್ವಂದ್ವತೆಯಲ್ಲಿದ್ದರು, ಅವರು ದುಃಖದಲ್ಲಿದ್ದರು, ಅವರು ಯೆರೂಸಲೇಮಿನಿಂದ ಓಡಿ ಹೋಗುತ್ತಾ ಇದ್ದರು. But now they say that their hearts started warming inside. ಈಗ ಅವರು ಹೇಳುತ್ತಿದ್ದಾರೆ, ನಮ್ಮ ಹೃದಯವು ನಮ್ಮಲ್ಲಿಯೇ ಕುದಿಯುತ್ತಿತ್ತಲ್ಲವೇ. The proper division of the scripture brought the warmth of God's love to their hearts. ದೇವರ ವಾಕ್ಯಗಳನ್ನ ಬಿಚ್ಚಿ ಅವರ ಮುಂದೆ ವಿವರಣೆ ಮಾಡಿದಾಗ ಅವರ ಹೃದಯದಲ್ಲಿ ಒಂದು ತಾಪಮಾನ ಉಂಟಾಯಿತು, ಇಲ್ಲವೇ ಕುದಿಯಲು ಆರಂಭಿಸಿತು. God's word really warms us with his love. ದೇವರ ವಾಕ್ಯವು ಯಾವಾಗಲೂ ಆತನ ಪ್ರೀತಿಯಿಂದ ನಮ್ಮೊಳಗೆ ಒಂದು ಬಿಸಿಯನ್ನ ಹುಟ್ಟಿಸುತ್ತದೆ. 24 verse 33 is like this. 33ನೇ ವಾಕ್ಯ ಈ ರೀತಿಯಾಗಿದೆ. They got up that very hour and returned back to Jerusalem. ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. Oh, 7, almost 11 to 12 miles they already traveled from Jerusalem to Emmaus. ಯೆರೂಸಲೇಮಿನಿಂದ ಎಮ್ಮಾವಿಗೆ ಅವರು ಸುಮಾರು 7 ಮೈಲು ಅಥವಾ 11ರಿಂದ 12 ಕಿಲೋಮೀಟರ್ ಅವರು ಯಾತ್ರೆ ಮಾಡಿದ್ದರು. Now Luke says that very hour itself they returned back to Jerusalem. ಇಲ್ಲಿ ಈಗ ಲೂಕನು ಹೇಳುತ್ತಿದ್ದಾನೆ, ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. That means that journey was during the night. ಇಲ್ಲಿ ಹೇಳುವುದಂದ್ರೆ ಇವರು ಈ ಯಾತ್ರೆ ಇಲ್ಲಿ ರಾತ್ರಿಯ ಸಮಯದಲ್ಲಿ ಯಾತ್ರೆ ಮಾಡಲು ಸಿದ್ಧರಾಗಿದ್ದಾರೆ. Because their hearts warmed by the word of God. ಯಾಕೆಂದರೆ ವಚನದ ಮೂಲಕವಾಗಿ ಅವರ ಹೃದಯದಲ್ಲಿ ಒಂದು ಬಿಸಿ ತಟ್ಟಿತು. They got the conviction about the death and also about the resurrection of Jesus. ಯೇಸು ಕ್ರಿಸ್ತನ ಮರಣ ಹಾಗೂ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಅವರಿಗೆ ಒಂದು ಪುಷ್ಟಿ ಲಭಿಸಿತು. Confusion gone, fear gone. Now they become joyous and also strengthened in their faith. ಅವರ ದ್ವಂದ್ವತೆ ದೂರವಾಯಿತು, ಅವರ ಭಯ ದೂರವಾಯಿತು. ಈಗ ಅವರು ದೃಢತೆ ಉಳ್ಳವರಾಗಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ದೇವರ ವಾಕ್ಯದಲ್ಲಿ ಬಲಗೊಂಡವರಾಗಿದ್ದಾರೆ. Then 34 onwards it is telling that they went to Jerusalem and they met other disciples and they ministered to them. They started encouraging them. They started empowering them by sharing of their experience. ಅಲ್ಲಿ 34ನೇ ವಾಕ್ಯವನ್ನ ನೋಡುವಾಗ ಅವರು ಯೆರೂಸಲೇಮಿಗೆ ತಲುಪಿಸಿದರು. ಅಲ್ಲಿ ಹೋಗಿ ಅಲ್ಲಿದ್ದಂತ ಶಿಷ್ಯರೊಟ್ಟಿಗೆ ಅವರು ಮಾತನಾಡಿದ್ರು, ಶಿಷ್ಯರನ್ನ ಅವರು ಬಲಪಡಿಸಿದ್ರು, ಶಿಷ್ಯರ ಸೇವೆ ಮಾಡ್ತಾರೆ, ಅವರಿಗೆ ಬೇಕಾದಂತ ಒಂದು ಪ್ರೋತ್ಸಾಹನವನ್ನ ನೀಡುವುದನ್ನ ನಾವು ನೋಡುತ್ತೇವೆ. You may tell me back, we never experienced Lord walking with us and dividing the word. ನೀವು ಹೇಳ್ತಾ ಇರಬಹುದು, ಇವರು ಯಾವತ್ತು ಕರ್ತನು ನಮ್ಮೊಟ್ಟಿಗೆ ನಡೆದುಕೊಂಡು ವಾಕ್ಯವನ್ನ ವಿವರಿಸಿ ಕೊಟ್ಟದನ್ನ ನಾವು ಅನುಭವಿಸಲಿಲ್ಲ. But still the Lord is speaking through his servants. ಹಾಗಿದ್ದರೂ ಕೂಡ ದೇವರು ತನ್ನ ಸೇವಕನ ಮೂಲಕವಾಗಿ ನಮ್ಮೊಡನೆ ಮಾತಾಡುತ್ತಿದ್ದಾನೆ. Through your pastor and other servants of the Lord. ನಿಮ್ಮ ಸಭಾಪಾಲಕರ ಮೂಲಕವಾಗಿ, ಇಲ್ಲವೇ ಬೇರೆ ಯಾವುದೇ ದೇವರ ದಾಸರ ಮೂಲಕವಾಗಿ. While you're reading and meditating the word of God, the Lord is still speaking to you. ನೀವು ವಾಕ್ಯವನ್ನ ಓದಿ ಧ್ಯಾನಿಸುವಾಗಲೂ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. So the Lord is still with us and Lord is with us in this journey. ಈ ಯಾತ್ರೆಯಲ್ಲಿಯೂ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. And also one more verse is that 48-49 verse. No, I will send you what my Father promised, the Holy Spirit. 49ನೇ ವಾಕ್ಯವನ್ನು ಓದುವಾಗ, ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನ ನಿಮಗೆ ಕಳುಹಿಸಿ ಕೊಡುತ್ತೇನೆ. So this chapter is about the word of God and also about the Spirit of God. ಈ ಅಧ್ಯಾಯವು ದೇವರ ವಚನದ ಬಗ್ಗೆಯೂ
ದೇವರ ಆತ್ಮನ ಬಗ್ಗೆಯೂ ಆಗಿದೆ. Rooted in the word and filled with the Spirit. ವಚನದಲ್ಲಿ ಬೇರೂರಿ ಆತ್ಮನಲ್ಲಿ ತುಂಬಿಸಲ್ಪಟ್ಟವರಾಗಿ. After the ascension of Jesus, the last verse, they came back to the temple and they were joyous. They were worshiping and praising the Lord in the temple. ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟ ನಂತರ ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನ ಕೊಂಡಾಡುತ್ತಿದ್ದರು. Not only these two disciples, all the disciples. ಕೇವಲ ಇವರಿಬ್ಬರು ಶಿಷ್ಯರು ಮಾತ್ರವಲ್ಲ, ಬಾಕಿ ಎಲ್ಲ ಶಿಷ್ಯರು ಸಂಗಡವಾಗಿಯೇ. And Acts chapter 2 speaks about after almost 10 days, that means 40 plus 10, almost 10 days, the Spirit came and empowered and filled. They started preaching and teaching the gospel of Jesus. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಅಂದ್ರೆ 10 ದಿನಗಳ ನಂತರವಾಗಿ 40 ಮತ್ತು 10 ದಿನಗಳ ನಂತರವಾಗಿ ಅವರು ಪವಿತ್ರಾತ್ಮನಲ್ಲಿ ಭರಿತರಾಗಿ ಅಲ್ಲಿ ಪ್ರಚಾರ ಮಾಡುವುದನ್ನ, ಉಪದೇಶ ಮಾಡುವುದನ್ನ, ಸುವಾರ್ತೆ ಸಾರುವುದನ್ನ ನಾವು ನೋಡುತ್ತೇವೆ. Thank you very much for listening to the word of God. ಈ ವಾಕ್ಯಗಳನ್ನ ನೀವು ಆಲಿಸಿದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಹೇಳುತ್ತೇವೆ. Please read it again and again. ಈ ವಾಕ್ಯಗಳನ್ನ, ಈ ವಚನ ಭಾಗವನ್ನ ಮತ್ತೊಂದಾವರ್ತಿ ನೀವು ನೋಡಿ ಓದಿರಿ. Let us be rooted in the scripture. ದೇವರ ವಾಕ್ಯದಲ್ಲಿ ಬೇರೂರೋಣ. Let us be filled with the Holy Spirit. ಅದೇ ಸಮಯದಲ್ಲಿ ಪವಿತ್ರಾತ್ಮನಲ್ಲಿ ಭರಿತರಾಗಿರೋಣ. Let us be humble, holy and faithful. ನಾವು ದೇವರ ಸನ್ನಿಧಿಯಲ್ಲಿ ವಿನಯವುಳ್ಳವರು, ಪವಿತ್ರತೆ ಉಳ್ಳವರು ಆಗಿರೋಣ. Let us be fruitful in the service of the Lord Jesus, our master. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಮ್ಮ ಸ್ವಾಮಿಯೂ ಆದಂತ ಯೇಸು ಕ್ರಿಸ್ತನ ಸುವಾರ್ಥ ಸೇವೆಯಲ್ಲಿ ನಂಬಿಕೆ ಉಳ್ಳವರಾಗಿರೋಣ. This is my humble prayer that God may bless you these days. ನನ್ನ ಈ ಪ್ರಾರ್ಥನೆಯಾಗಿದೆ, ನಿಮಗೆಲ್ಲರನ್ನ ದೇವರು ಬಹಳವಾಗಿ ಆಶೀರ್ವದಿಸಲಿ. All the glory and all the praise and all the worship be unto the Father, Son and the Holy Spirit. ಎಲ್ಲ ಮಹಿಮೆಯು, ಎಲ್ಲ ಪ್ರಭಾವವು, ಎಲ್ಲ ಆರಾಧನೆಯು ಕರ್ತನಾದ ಯೇಸು ಕ್ರಿಸ್ತನಿಗೆ ಸಲ್ಲಲಿ. Thank you very much. ಎಲ್ಲರಿಗೂ ಕೃತಜ್ಞತೆಗಳು. God bless. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. Amen.